ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾಸ್ ಮೈಂಡ್ ಟೇಲ್ಸ್. ಇದು ನೋಡಿ, ನಮ್ಮ ಮನೆಯ ತೋಟದಲ್ಲಿ ಕಾಡು ಕೋಳಿ ಬರ್ತದೆ. ಅಂದರೆ ಅವುಗಳಿಗೆ ಆಹಾರ ಹುಡುಕಿಕೊಂಡು ಬರ್ತದೆ. ಇಲ್ಲಿ ಏನಾದರೂ ಎಲ್ಲ ತರಗಿಲೆ ಎಲ್ಲ ಎಳೆದು ಎಲ್ಲ ತಿಂತಾ ಹೋಗ್ತದೆ. ಈಗ ನಾವು ಬಂದದಕ್ಕೆ ಹೋಗ್ತಾ ಉಂಟು ನೋಡಿ, ಹಾರಿ ಹೋಯ್ತು ನೋಡಿ. ಈಗ ಓಡಿಕೊಂಡು ಬಂದು ಇಲ್ಲಿ ಬಂತು. ನಾವು ಮುಂದೆ ಹೋದರೆ ಹೋಗ್ತದೆ, ಅದು ಸಹ ಹಾರಿ ಹೋಗ್ತದೆ ನೋಡಿ. ಇದು ಬಸಳೆಯ ಬುಡ ಸಹ ಹಾಗೆ ನೋಡಿ, ಹಕ್ಕಿ ಮತ್ತು ಇವುಗಳೆಲ್ಲ ಕೋಳಿಗಳೆಲ್ಲ ಹೀಗೆ ಇದು ಒಂದು ಅಬರೆ ಅಂತ ಹೇಳ್ತಾರೆ. ಅದರದ್ದೊಂದು ಸೀಡ್ಸ್ ಹಾಕಿದ್ದೆ, ಬೀಜ ಹಾಕಿದ್ದೆ, ಅದು ಚಿಗುರು ಬಂದಿದೆ. ಮತ್ತು ಸ್ವಲ್ಪ ಊರಿಂದ ತಂದ ಕಡಲೆ ಎಲ್ಲ ಸ್ವಲ್ಪ ಉಳಿದಿತ್ತು, ಅದನ್ನು ನಾವು ಹಾಕಿದ್ದೇವೆ. ಆಗ್ತದ ನೋಡುವ ಅಂತ ಹೇಳಿ. ಸಸಿಯಾಗಿದೆ, ಇನ್ನು ನೋಡಬೇಕು ದೊಡ್ಡದಾಗ್ತದ ಏನು ಅಂತ. ನಾವು ಮನೆಯ ಹಿಂದೆ ಸೈಡ್ ಇರುವ ಅಡಿಕೆ ಗಿಡ ಎಲ್ಲ ಸ್ವಲ್ಪ ದೊಡ್ಡದಾಗಿದೆ, ಹಾಗೆ ನಾವು ಡೈಲಿ ನೀರೆಲ್ಲ ಬಿಡೋದಿಲ್ಲ. ಈಗ ಒಮ್ಮೆ ಮಳೆ ಏನಾದರೂ ಬಂದರೆ ತುಂಬ ತಂಪಾಗಿ ಒಳ್ಳೆಯದಾಗ್ತದೆ. ಇದು ಒಂದು ದಾಳಿಂಬೆ, ಇದಕ್ಕೆ ಸಹ ನೀರು ಬಿಡಲಿಲ್ಲ. ಇದೊಂದು ಸಣ್ಣದು ಹೀಗೆ ಮಾಡಿದ್ದು, ಅಂದರೆ ಸ್ವಲ್ಪ ನಮ್ಮದು ವೇಸ್ಟ್ ತಗಡು ಶೀಟ್ ಇತ್ತು ಈ ಥರದ್ದು, ಇದೆಲ್ಲ ತೂತಾಗಿದೆ. ಸೊ ಅದಕ್ಕೆ ಮೇಲೆ ಹೀಗೆ ಕಂಬ ತಂದು ಹೀಗೆ ಸ್ವಲ್ಪ ಹೊಂಡ ತೆಗೆದು ಕಂಬ ಹಾಕಿ ಹೀಗೆ ಒಂದು ಸಿಂಪಲ್ಲಾಗಿ ಮಾಡಿ ಅದಕ್ಕೆ ಫುಲ್ಲು ಗೋಣಿ ಹಾಕಿ ಬಿಟ್ಟಿದ್ದೇವೆ. ಅಂದರೆ ಅಲ್ಲಿ ಲೆಂತ್ ತನಕ. ಇಲ್ಲಿ ಒಂದು ಸ್ವಲ್ಪ ಹೀಗೆ ಉಬ್ಬಿದೆ, ಇಲ್ಲಿ ಅಂದರೆ ಬೆಕ್ಕು ಬಂದು ಮಲಗ್ತದೆ ಯಾವಾಗಲೂ, ಅದಕ್ಕೆ ಅದು ಹಾಗೆ ಆಗಿದೆ, ಜೋತು ಬಿದ್ದಾಗೆ ಆಗಿದೆ. ಸೊ ಇದರ ಒಳಗಡೆ ಇದು ಒಂದು ಶೀಟ್ ಇತ್ತು. ಇದು ಫಸ್ಟಿಗೆ ನಾವು ಹೀಗೆ ಇಟ್ಟಿದ್ವಿ, ವೇಸ್ಟ್ ಬ್ಲಾಕ್ ಪೀಸ್ಗಳನ್ನೆಲ್ಲ ಹಾಗೆ ಮಾಡಿ ಇಟ್ಟದ್ದು, ಅದು ತೆಗಿತೇವೆ. ಈಗ ಕಟ್ಟಿಗೆ ಇಷ್ಟು ಹಾಕಿದ್ದೇವೆ, ಇನ್ನು ಸ್ವಲ್ಪ ಮಳೆಗಾಲಕ್ಕೆಲ್ಲ ರೆಡಿ ಮಾಡಬೇಕು. ಇದು ಕಾಂಪೌಂಡ್ ಆಚೆ ಸೈಡ್ ಇರುವಂಥದ್ದು ಎಕ್ಕದ್ದು ಗಿಡ ಅಂತ ಹೇಳಿದರೆ, ಇದು ಫುಲ್ಲು ಒಣಗಿದ ಎಲೆ ಎಲ್ಲ ಹೀಗೆ ನೆಲಕ್ಕೆ ಬೀಳ್ತದೆ. ಇದು ಗುಡಿಸಲಿಕ್ಕೇ ಆಗ್ತದೆ, ಡೈಲಿ ಇಷ್ಟು ಕಸ ಆಗ್ತದೆ ಒಂದು ದಿನಕ್ಕೆ. ಇದು ನಾವು ಮೊನ್ನೆ ಇಷ್ಟು ಜಾಗ ಕ್ಲೀನ್ ಮಾಡಿದ್ವಿ. ಅಂದರೆ ಇಲ್ಲಿ ತುಂಬ ಪಾಟ್ಗಳೆಲ್ಲ ಇತ್ತು, ಅದರಲ್ಲಿ ಕೆಲವು ಈ ಥರ, ಅಂದರೆ ಇದು ಗ್ರೋ ಬ್ಯಾಗಲ್ಲಿ ಹಾಕಿದ್ದು. ಅಂದರೆ ಡೈಲಿ ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ ಹೇಳಿದರೆ ಅದು ಬ್ಯಾಗ್ ಎಲ್ಲ ಸ್ವಲ್ಪ ಫೋಲ್ಡ್ ಆಗ್ತದೆ, ಅಂದರೆ ಚೆಂದ ಕಾಣೋದಿಲ್ಲ ಡೈಲಿ ಮೇಂಟೆನೆನ್ಸ್ ಮಾಡದಿದ್ದರೆ. ಹೀಗೆ ಫೋಲ್ಡ್ ಎಲ್ಲ ಆಗ್ತದೆ. ಸೊ ಮತ್ತು ಸಣ್ಣ ಪಾಟ್ಗಳೆಲ್ಲ ಇತ್ತು, ಇದೆಲ್ಲ ಕೆಲವು ಗಿಡ ಬಾಡಿದೆ. ಮತ್ತು ಅವುಗಳನ್ನೆಲ್ಲ ಸೈಡಿಗೆ ಇಟ್ಟು ನಾವು ಇಷ್ಟು, ಅಂದರೆ ಸ್ವಲ್ಪ ಪಾಚಿ ಎಲ್ಲ ಹಿಡಿದಿತ್ತು, ಅದನ್ನೆಲ್ಲ ತೆಗೆದು ನೀರು ಹಾಕಿ ಕ್ಲೀನ್ ಮಾಡಿ ಈಗ ಒಂದೊಂದೇ ಪಾಟ್ ಇಟ್ಟಿದ್ದೇವೆ ಚೆಂದ ಮಾಡಿ. ಸೊ ಕಾಣ್ಬೋದು ನಿಮಗೆ, ಹೀಗೆ ಕಾಣ್ತದೆ. ಅದರಲ್ಲಿ ಕೆಲವು ಹೂವಾಗಿದೆ, ಕೆಲವು ಆಗಲಿಲ್ಲ. ಇದೊಂದು ಗಿಡ, ಇದು ರೋಸ್ ಅಂತ ಹೇಳಿದರೆ ಕಾಟು ರೋಸೇ, ಲೈಟ್ ಕಲರ್ ಕ್ರೀಮ್ ಕಲರ್ ಇದ್ದು. ಇದು ಸಹ ಒಂದು, ಇದು ಮುಳ್ಳಿಲ್ಲದ್ದು ರೋಸು. ಇದು ಒಂದು ಹೂವಾಗಿದೆ. ಇದು ಒಂದು ಪಾಟಲ್ಲಿದೆ. ಇದು ಮೆಣಸಿದ್ದು ಗಿಡ. ಇದು ಅಂದರೆ ಮಿನಿ ಲೋಟಸ್ ಆಗ್ತದಲ್ಲ, ಅದು ಗಿಡ. ಇದು 2 ನೆಲ ಗುಲಾಬಿ ಇತ್ತು, ಯೆಲ್ಲೋ ಕಲರ್ ಇದೆ. ಸೊ ಅದು ಅಂದರೆ ಈಗ ಹಾಗೆ ಇಟ್ಟು ಬಿಟ್ಟಿದ್ದೇನೆ, ಚೆಂದ ಮಾಡಿ ನೆಡಬೇಕು. ಇದು ಒಂದು ಈ ಹೂವಿದ್ದು ಗಿಡ, ಇದು ಈ ಹೂವಿದ್ದು. ಇದು ಒಂದು ಬೇರೆ ಜಾಗದಲ್ಲಿ ಇತ್ತು, ಬಟರ್ ರೋಸ್, ಸಣ್ಣ ರೋಸ್ ಆಗುವಂಥದ್ದು. ಅಲ್ಲಿ ಅಂದರೆ ನೀರು ಹಾಕಲಿಕ್ಕೆ ನೆನಪು ಹೋಗ್ತದಂತ ಹೇಳಿ ನಾವು ಪಾಟ್ಗೆ ತಂದು ನೆಟ್ಟಿದ್ದೇವೆ. ಇದು ಕೇಪಲ, ನನ್ನೊಟ್ಟಿಗೆ ಎಲ್ಲ ಕೇಪಲ ಇರೋದು ರೆಡ್ ಕೇಪಲವೇ. ಫ್ರೆಂಡ್ಸ್, ಇದು ಇವತ್ತಿನ ಮಿನಿ ಲಾಗ್. ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಗಾರ್ಡನಿಂಗ್ ಎಲ್ಲ ಇಷ್ಟಪಡುವವರು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.